ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದಂತ ನಿಮಗೆ ನಿನ್ನೆ ವಿಡಿಯೋದಲ್ಲೇ ಗೊತ್ತಾಗಿದೆ. ಟೈಮ್ನ ಅಭಾವವಿದ್ದಿದ್ದರಿಂದ ನಿನ್ನೆ ನಾನು ಎರಡೂ ವಿಡಿಯೋನ ಶೇರ್ ಮಾಡೋಕ್ಕಾಗಲಿಲ್ಲ, ಮೀನ್ಸ್ ಎರಡೂ ರೆಸಿಪೀಸ್ನ. ಸೊ ಅದಕ್ಕೋಸ್ಕರ ಇವತ್ತು ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಒಂದು ಪಾತ್ರೆಯಲ್ಲಿ ನಾವೇನು ಮಾಡೋಣ ಅಂದರೆ, ಫಸ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ನೀರನ್ನ ಕುದಿಯೋಕೆ ಇಟ್ಕೊಳ್ಳೋಣ. ಸೊ ನನ್ನ ಹತ್ರ ಇಷ್ಟೇ ಕೊತ್ತಂಬರಿ ಇದ್ದಿದ್ದರಿಂದ ನಾನು ಇಲ್ಲಿ ಇಷ್ಟೇ ಕೊತ್ತಂಬರಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 50 ಗ್ರಾಮ್ಸ್, ಒಂದು 10 ಗ್ರಾಮ್ಸ್ ಆಗುತ್ತೆ ಅನ್ಸುತ್ತೆ ಅಷ್ಟೇ. ಸೊ ಇದನ್ನು ನಾನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಇದು ಆಲ್ರೆಡಿ ತೊಳೆದಿಟ್ಟಿರೋವಂಥ ಕೊತ್ತಂಬರಿ. ಸೊ ಇದನ್ನು ನಿಮಗೆ ಎಷ್ಟು ಬೇಕು, ನಿಮ್ಮ ಮನೇಲಿ ನೀವು ಎಷ್ಟು ಜನ ಇದ್ದರೆ ಅದನ್ನು ವೇರಿಯೇಷನ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲ್ಲ ಅನ್ನೋರು ಅದನ್ನ ಸ್ಕಿಪ್ ಮಾಡ್ಕೋಬೋದು. ಸೊ ಇವಾಗ ನಾನು ಒಂದು 50 ಗ್ರಾಮ್ ಆಗುವಷ್ಟು ಇದನ್ನು ತೊಗೊಂಡಿದ್ದೀನಿ, ಕಡಲೆ ಹಿಟ್ಟನ್ನು. ಸೊ ಅದಕ್ಕೆ ಈ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಮಸಾಲೆ ಐಟಮ್ಸ್ಗಳಾಗಿರುವಂಥ 1 ಚಮಚದಷ್ಟು ನಾನು ಇಲ್ಲಿ ಚಿಲ್ಲಿ ಪೌಡರು ಮತ್ತು 1 ಚಮಚ ಧನಿಯಾ, ಅರ್ಧ ಚಮಚದಷ್ಟು ನಾನು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಇದನ್ನು ಬೇರ್ ಹ್ಯಾಂಡಲ್ಲಿ ಚೆನ್ನಾಗಿ ಕಲಿಸ್ಕೊತೀನಿ, ಅಂದರೆ ನೀರು ಹಾಕಿ ಕಲಿಸ್ತಾ ಇಲ್ಲ, ಜಸ್ಟ್ ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದು ನಮ್ಮ ಮಹಾರಾಷ್ಟ್ರದ ಫೇಮಸ್ ಡಿಶ್ ಕೊತ್ತಂಬರಿ ವಡ ಅಂತ ಹೇಳಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದ್ದು, ತುಂಬ ಬೆನಿಫಿಟ್ ಕೂಡ ಇದೆ ಇದರಿಂದ. ಆ ಬೆನಿಫಿಟ್ಸ್ಗಳು ಏನು ಅನ್ನೋದನ್ನ ಹೇಳ್ತೀನಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಬಜ್ಜಿ ಹದಕ್ಕಿಂತನೂ ಸ್ವಲ್ಪ ತಿಕ್ಕಾಗಿರೋ ಥರ ನಾವು ಇದನ್ನು ಕಲಿಸ್ಕೋಬೇಕು. ನೀವು ಇವಾಗ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ. ಮತ್ತು ಇದನ್ನು ನಾವು ಎಣ್ಣೆ ಇಲ್ದೇ ಮಾಡ್ಕೋಬೋದು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆಮೇಲೆ ಟೇಸ್ಟ್ ಕೂಡ ಸೂಪರ್ ಡೂಪರ್ ಆಗಿರುತ್ತೆ. ಸೊ ಇದರ ಬೆನಿಫಿಟ್ಸ್ಗಳು ಬಂದುಬಿಟ್ಟು ನಮ್ಗೆ ಗೊತ್ತಿದೆ ಆಲ್ರೆಡಿ. ಕೊತ್ತಂಬರಿಯಲ್ಲಿ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮತ್ತು ಡೈಜೆಷನ್ಗೆ, ಬೋವಲ್ ಮೂಮೆಂಟ್ಗೆಲ್ಲನೂ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮಗೆ ಬ್ಲಡ್ ಶುಗರ್ ಲೆವೆಲ್ನ ಕೂಡ ಇದು ಮಾಡುತ್ತೆ. ಸೊ ನಾನು ಇದನ್ನು ಮುಚ್ಚಿಟ್ಕೊಂಡೆ ಒಂದು 5 ನಿಮಿಷ. ಅದಾದಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಓಂಕಾಳು ಪುಡಿನ ಅಥವಾ ಓಂಕಾಳು ಕೂಡ ನೀವು ಹಾಕ್ಕೊಂಡು, ಮತ್ತು ನಾನು ಇದನ್ನು ಒಂದು 2 ಮಿನಿಟ್ಸ್ ಬಿಡ್ತಾ ಇದ್ದೀನಿ ಅಷ್ಟೇ. 2 ಮಿನಿಟ್ಸ್ ಬಿಟ್ಟು ನೋಡಿ, ಒಂದು ತಟ್ಟೆ ತೊಗೊಂಡಿದ್ದೀನಿ. ಆ ತಟ್ಟೆಗೆ ನಾನೇನು ಎಣ್ಣೆ ಏನೂ ಹಚ್ಚಿಲ್ಲ. ಜಸ್ಟ್ ಈ ಮಿಶ್ರಣ ಏನಿದೆ ಅದನ್ನು ನಾನು ಆಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಓಕೆ, ಸೊ ನೀವು ಕೂಡ ಈ ಥರ ನೀಟಾಗಿ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಹನಿನೂ ಎಣ್ಣೆ ಬೇಕಾಗಿಲ್ಲ. ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇಡ್ಲಿ ಪಾತ್ರೆ ಎಲ್ಲ ಸ್ಟೀಮರಲ್ಲಿ ಆಲ್ರೆಡಿ ಬಿಸಿಯಾಗಿರೋ ನೀರಲ್ಲಿ ಇದನ್ನು ಇಟ್ಟು ನೀವು 10 ಮಿನಿಟ್ಸ್ ಬೇಯಿಸ್ಕೋಬೇಕು. 10 ಮಿನಿಟ್ಸ್, ಎಕ್ಸಾಕ್ಟ್ 10 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ತುಂಬ ಕ್ವಾಂಟಿಟಿ ಜಾಸ್ತಿ ಇದ್ದರೆ 15 ಮಿನಿಟ್ಸ್ನ ನೀವು ಬೇಯಿಸ್ಕೊಂಡ್ರೆ ಸಾಕು. ಸೊ ಮೀನ್ ವೈಲ್ ಅದು ರೆಡಿ ಆಗೋ ಅಷ್ಟರಲ್ಲಿ ಇದಕ್ಕೆ ಸೈಡಿಗೆ ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ, ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ನಿಂಬೆ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಒಂದು ಸ್ವಲ್ಪ ಹುಳಿಯಾಗಿರೋ ಮೊಸರಿದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹುಳಿ ಇರಲಿಲ್ಲ, ನನ್ನ ಹತ್ರ ಫ್ರೆಶ್ ಇತ್ತು ಮೊಸರು. ಸೊ ಅದಕ್ಕೋಸ್ಕರ ಹುಳಿಗೆ ನಾನಿಲ್ಲಿ ನಿಂಬೆ ಹಣ್ಣಿನ ರಸನ ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ 1 ಚಮಚದಷ್ಟು ನಾನು ಮೊಸರು ಹಾಕ್ಕೊಂಡು, ಸ್ವಲ್ಪ ಅರ್ಧ ಟೀ ಸ್ಪೂನ್ಗಿಂತ ಜಾಸ್ತಿ ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡೆ ಮಿಕ್ಸರಲ್ಲಿ. ಈ ಥರ ನುಣ್ಣಗೆ ಬರಬೇಕದು. ಸೊ ಮೀನ್ ವೈಲ್ ನಮ್ಮದಿದು ಕೊತ್ತಂಬರಿ ವಡ ಕೂಡ ರೆಡಿಯಾಗಿತ್ತು. ಸೊ ಪಾತ್ರೆಯಲ್ಲಿದೆ. ಸೊ ನಾನು ಇದನ್ನು ಬಿಸಿ ಆರೋಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಸೊ ಬಿಸಿ ಆರಿದ ಮೇಲೆ ಸ್ವಲ್ಪ ಕೈಯಿಂದ ಸಡ್ಲ ಮಾಡ್ಕೊತಾ ಇದ್ದೀನಿ. ಕೈಯಿಂದ ಆಗ್ತಾ ಇಲ್ಲ ಅಂತಂದಾಗ ಚಾಕುವಿಂದ ಈ ಥರ ನೀವು ಇದು ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಯಾವ ಶೇಪು ಸೈಜು ಬೇಕೋ ನೀವು ಅದನ್ನು ಆ ಥರ ಕಟ್ ಮಾಡಿಕೊಂಡು, ಇನ್ನೊಂದು ಚೂರು ಬಿಸಿ ಆರಕ್ಕೆ ನಾನಿಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಬೇಗ ಅರ್ಜೆಂಟ್ ಇದ್ದರೆ ಆ ಥರ ಮಾಡ್ಕೊಳ್ಳಿ. ಆಮೇಲೆ ಕೈಯಿಂದನೇ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಎಣ್ಣೆ ಇಲ್ಲ, ಹಚ್ಚಿಲ್ಲ ಅಂತ ಹೇಳಿ ಬರಲ್ಲ ಅಂತ ನೀವೇನು ಅನ್ಕೋಬೇಡಿ. ಆರಾಮಾಗಿ ಅದು ಬಂದುಬಿಡುತ್ತೆ. ಬರ್ತಾ ಇಲ್ಲ ಅಂದಾಗ ಏನು ಮಾಡಿ, ಸ್ವಲ್ಪ ಚಾಕುವಿಂದ ಈ ಥರ ಎತ್ತಿದ್ರೂ ಓಕೆ, ಅದೇನು ಕಟ್ಟಾಗಲ್ಲ, ಏನಿಲ್ಲ. ನೀವು ಇದನ್ನು ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಂಡಾದರೂ ತಿನ್ಬೋದು. ಬಟ್ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ. ಇದೇ ಥರ ತಿನ್ನಿ, ಸೂಪರ್ ಡೂಪರ್ ಆಗಿರುತ್ತೆ. ಆಮೇಲೆ ಹೆಲ್ತಿಗೂ ಕೂಡ ಒಳ್ಳೆಯದು. ನಾನು ಇದರಲ್ಲಿ ಯೂಸ್ ಮಾಡಿರುವಂಥ ಕರ್ಡು, ಲೆಮನ್ ಜ್ಯೂಸು, ಪುದೀನ ಲೀವ್ಸು, ಆಮೇಲೆ ಕಡಲೆ ಬೀಜ, ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಲೀವ್ಸ್, ಇದೆಲ್ಲನೂ ನಮ್ಮ ದೇಹಕ್ಕೆ ಒಂದಿಲ್ಲದ ಇನ್ನೊಂದು ರೀತಿಯಲ್ಲಿ ನಮಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನಮ್ಮ ಡೈಜೆಷನ್, ಬೋವಲ್ ಮೂಮೆಂಟ್, ಶುಗರ್, ಥೈರಾಯ್ಡ್, BP ಇದೆಲ್ಲನೂ ನಾನು ತಲೆಯಲ್ಲಿ ಇಟ್ಕೊಂಡು ಡೈಲಿ ಒಂದೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ನೀವು ಕೂಡ ಟ್ರೈ ಮಾಡಿ ಇದು ಯಾವ ರೀತಿ ಇತ್ತು ಅಂತ ಹೇಳಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗಿನ್ನೂ ಎಷ್ಟೋ ಮೋಟಿವೇಶನ್ನ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಹ್ಯಾವ್ ಅ ನೈಸ್ ಡೇ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಬಾಯ್.